ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಪಚ್ಚ ಕರ್ಪೂರದ ಮಹತ್ವವೇನು ಮತ್ತು ಅದನ್ನ ಯಾವ ರೀತಿ ಬಳಸಬೇಕು ಎಂಬುದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ತಿರುಪತಿಗೆ ಕಾಣಿಕೆಯನ್ನ ನೀಡಿದಾಗ ಅವರು ನಮಗೆ ಪಚ್ಚ ಕರ್ಪೂರದ ಪ್ರಸಾದವನ್ನ ಕೊಡುತ್ತಾರೆ. ಈ ಪಚ್ಚ ಕರ್ಪೂರದಿಂದ ನಾವು ಹೀಗೆ ಮಾಡಿಕೊಳ್ಳಬಹುದು. ಸ್ವಾಮಿಯ ಪಚ್ಚ ಕರ್ಪೂರವನ್ನ ಹಾಲಿಗೆ ಹಾಕಿಕೊಂಡು ಕುಡಿದರೆ ಸ್ವಾಮಿಯ ಪ್ರಸಾದ ಸೇವಿಸಿದಂತೆ ಆಯುಯಿತು ಅಂತ ನಾವು ನಂಬುತ್ತೇವೆ. ಪಚ್ಚ ಕರ್ಪೂರವನ್ನ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿಕೊಂಡರೆ ಕೂದಲು ಪರಿಮಳದಿಂದ ಕೂಡಿರುತ್ತದೆ. ಜೊತೆಗೆ ತಲೆಯಲ್ಲಿ ಹುಟ್ಟು ಕೂಡ ಆಗುವುದಿಲ್ಲ. ಪಚ್ಚ ಕರ್ಪೂರವನ್ನ ಕುಂಕುಮದಲ್ಲಿ ಬೆರೆಸಿ ಹಣೆಗೆ ಇಟ್ಟುಕೊಂಡರೆ ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಎಂದೆಂದು ಇರುತ್ತದೆ ಎಂದು ನಾವು ನಂಬುತ್ತೇವೆ. ಪಚ್ಚ ಕರ್ಪೂರವನ್ನ ನೀರಿನಲ್ಲಿ ಕಲಸಿ ಹಣೆ ಮತ್ತು ಮೂಗಿಗೆ ಹಚ್ಚಿಕೊಂಡರೆ ಶೀತ ಮತ್ತು ಅರ್ಧ ತಲೆನೋವು ಇದ್ದರೆ ಕಡಿಮೆ ಆಗುತ್ತದೆ. ವ್ಯಾಪಾರಸ್ಥರು ಪ್ರತಿದಿನ ಪಚ್ಚ ಕರ್ಪೂರದ ಕುಂಕುಮವನ್ನ ಹಣೆಗೆ ಇಟ್ಟುಕೊಂಡರೆ ಅದು ಅಧಿಕವಾದ ವ್ಯಾಪಾರ ಆಗುತ್ತದೆ ಎಂದು ನಂಬಿಕೆ. ಪಚ್ಚ ಕರ್ಪೂರವನ್ನ ಸಿಹಿ ತಿಂಡಿಗೆ ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಬೇಗ ನಡೆಯುತ್ತದಂತೆ. ಪಚ್ಚ ಕರ್ಪೂರದ ನೀರನ್ನ ಪ್ರತಿದಿನವೂ ಕುಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅದು ಗುಣವಾಗುತ್ತದಂತೆ. ಪಚ್ಚ ಕರ್ಪೂರವನ್ನ ದೇವಾಲಯಕ್ಕೆ ದಾನ ಮಾಡಿದರೆ ನಿಮಗೆ ಗೌರವ ಸನ್ಮಾನ ಕೂಡ ಸಿಗುತ್ತದೆ ಎಂಬುದು ನಂಬಿಕೆ. ಮಕ್ಕಳು ಇಲ್ಲದವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಚ್ಚ ಕರ್ಪೂರ ಹಾಕಿರುವ ಹಾಲಿನಿಂದ ಅಭಿಷೇಕ ಮಾಡಿಸಿ ಆ ಹಾಲನ್ನ ಕುಡಿಯುತ್ತಾ ಬಂದರೆ ಸಮಸ್ತ ಗರ್ಭ ದೋಷಗಳು ನಿವಾರಣೆಯಾಗಿ ಸಂತಾನ ಆಗುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಪಚ್ಚ ಕರ್ಪೂರವನ್ನ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸಕಲ ಕಾರ್ಯಗಳು ಶೀಘ್ರವಾಗಿ ನಡೆದು ಗೌರವ ಹೆಚ್ಚುತ್ತದೆ ಎಂಬುವ ನಂಬಿಕೆಯೂ ಕೂಡ ಇದೆ. ಇಷ್ಟೊಂದು ಪ್ರಯೋಜನವಿರುವ ಪಚ್ಚ ಕರ್ಪೂರವನ್ನ ಈ ರೀತಿಯಾಗಿ ಬಳಸಿಕೊಳ್ಳಿ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದ.